ಎಲ್ರಿಗೂ ನಮಸ್ಕಾರ. ನಿಮ್ಮೂರಲ್ಲಿ ಬಿಸಿಲು ಹೇಗಿದೆ, ಹಾಗೆ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಈ ಸತಿ ಮುಂಗಾರು ಮಳೆ ಬೇಗ ಬರುತ್ತೆ ಅಂತ ಕೂಡ ಹವಾಮಾನ ಇಲಾಖೆಯಿಂದ ಮಾಹಿತಿ ಬರ್ತಾ ಇರೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೌದು, ಈ ಸತಿ ಮುಂಗಾರು ಮಳೆ ಬೇಗ ಬರುತ್ತೆ ಅಂದ್ಬಿಟ್ಟು ಹವಾಮಾನ ಇಲಾಖೆಯಿಂದ ಮಾಹಿತಿ ಬರ್ತಿರೋದು. ಏನಕ್ಕಪ್ಪ ಅಂತಂದರೆ ಈ ಸತಿ ತುಂಬಾ ಬಿಸಿಲಿದೆ. ಎಲ್ಲ ಕಡೆ ಆಲ್ಮೋಸ್ಟ್ 43-44 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ತೀವ್ರತೆ ಹೆಚ್ಚಾಗಿದೆ ಉಷ್ಣಾಂಶದ್ದು. ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವು ಏಪ್ರಿಲಲ್ಲಿ ಇದ್ದೀವಿ, ಇನ್ನು ಮೇ ಕೂಡ ನಾವು ಫೇಸ್ ಮಾಡಬೇಕು ಇದೇ ಥರ ಸಿಚುವೇಶನ್ನು. ಹಾಗಾಗಿ ತುಂಬ ಉಷ್ಣಾಂಶ ಇರೋದ್ರಿಂದ ಮಳೆ ಕೂಡ ಬೇಗ ಬರುತ್ತೆ ಅಂದ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಮೇ ಎಂಡಿಂಗ್ ಅಷ್ಟೊತ್ತಿಗೆ ನಮ್ಮ ಭಾರತದಲ್ಲಿ ಮಳೆ ಶುರುವಾಗ ಸಾಧ್ಯತೆ ಇದೆ. ಯಾವಾಗಲೂ ಜೂನಲ್ಲಿ ಆಗ್ತಿತ್ತಲ್ಲ, ಹಾಗಾಗಿ ಈ ಸತಿ ಮೇ ಎಂಡಿಂಗ್ ಅಷ್ಟೊತ್ತಿಗೆ ಮಳೆ ಶುರುವಾಗುತ್ತೆ. ಹಾಗೆ ನಮ್ಮ ಭಾರತದಲ್ಲಿ ಕೆಲವು ರಾಜ್ಯಗಳಿಗೆ ಪ್ರತಿ ಸತಿ ಬರೋಕ್ಕಿಂತ ಜಾಸ್ತಿ ಮಳೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ಬಿಸಿಲು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತಂತೆ. ಹುಷಾರಾಗಿರಿ, ಹೈಡ್ರೇಟ್ ಆಗಿರಿ. ಬೆಳಗ್ಗೆ ಹೊತ್ತು ಆದಷ್ಟು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ. ಹೊರಗಡೆ ಹೋದರೂ ಕೂಡ ಅಂಬ್ರೆಲ್ಲ ಕ್ಯಾರಿ ಮಾಡಿ, ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಜಾಸ್ತಿ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಮಕ್ಕಳಿಗೂ ಕೂಡ ಹೈಡ್ರೇಟ್ ಆಗಿರೋಕ್ಕೆ ಹೇಳಿ, ವಯಸ್ಸಾದವ್ರಿಗೆ, ಮಕ್ಕಳಿಗೆ ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ಕೊಳ್ಳಿ. ಆದಷ್ಟು ಹೆಲ್ತಿಯಾಗಿರಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.